ಮೈದಲ್ಲಿ ಅಡಿಗೆ ಮಾಡಿ ಊಟ ಬಿಡಿಸು. ಈಗ ಹಂಗಿಲ್ಲ, ಟಿವಿ ನೋಡ್ತಾ ಕುಂದಿದ ಕಾಲ ಇವತ್ತು ನಾವು ಗಂಡಸರಾಗಿದ್ದೀವಿ ಅಷ್ಟೇ, ಗಂಡಸರಲ್ಲ ಅನ್ನೋದು ಆಗ್ಬೇಕು. ಅಣ್ಣ ಚೆನ್ನಾಗಿದ್ದೀರಾ? ಹಾ ಹಾ ಹಾ, ಎಲ್ಲ ನಮ್ಮ ರೈತರ ಮಕ್ಕಳದೇ ಅಡುಗೆ ಭಾಳ ಚೆನ್ನಾಗಿರ್ತದೆ ಊಟಕ್ಕೆ. ಹೋಗಿ ಹೋಗಿ ಅಲ್ಲಿ ನಿಂತ್ಕೊಳ್ಳಿ, ಒಂದು ಫೋಟೋ ತಗೊಂಡ್ಬಿಡ್ತೀನಿ. ರೇವಣಸಿದ್ದೇಶ್ವರ ಮಠದ ನೂತನ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮವನ್ನು ಇವತ್ತು ಮತ್ತೆ ನಾಳೆ 2 ದಿನ ಹಮ್ಮಿಕೊಂಡಿದ್ದೀವಿ. ಗಣ್ಯರು ಕೂಡ ಬರ್ತಾ ಇದ್ದಾರೆ. ಹಾಗೂ ಮುಖ್ಯವಾಗಿ ಹನುಮಾನ ಮಠದ ಎಲ್ಲ ಗುರುಮಕ್ಕಳು ಮತ್ತೆ ಬೇರೆ ಬೇರೆ ಜಿಲ್ಲೆ ತಾಲೂಕಿನ ಗುರುಮಕ್ಕಳು ಕೂಡ ಬಂದಿರುವಂಥದ್ದು. ಈ ಗ್ರಾಮದ ಯಜಮಾನರುಗಳು, ಯುವಕರು ಎಲ್ಲರೂ ಕೂಡ ಭಾಗಿಯಾಗಿ ನಾಳೆ ಈ ಮಠದ ಉದ್ಘಾಟನಾ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಇಲ್ಲಿ ಅಖಂಡ ಭಜನಾ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಎಲ್ಲ ನಮ್ಮ ರೈತರು ಬಂದಂತಹ ಭಕ್ತಾದಿಗಳಿಗೆ ದಾಸೋಹ ವ್ಯವಸ್ಥೆ ಅವರ ಜವಾಬ್ದಾರಿಯಾಗಿ, ಯಾರಾದ್ರೂ ನಿಮ್ಮ ಈ ಮಠಕ್ಕೆ ತಾವು ದಾನಿಗಳು ಏನೋ ಒಂದು ಅಕ್ಕಿನೋ ಬೆಲ್ಲನೋ ನಿಮ್ಮ ಕೈಲಾದಷ್ಟು ಏನ್ ಬೇಕಾದ್ರೂ ಕೂಡ ಸಹಾಯ ಮಾಡಬಹುದು ಅಂತ ನನ್ನ ಮೂಲಕ ಮಠಾಧೀಶರು ಮತ್ತೆ ಗುರುಮಕ್ಕಳು ಕೂಡ ಹೇಳ್ತಾ ಇದ್ದಾರೆ. ನಿಮ್ಮ ಕೈಲಾದಂತಹ ದವಸ ಧಾನ್ಯಗಳನ್ನ ತಂದು ಕೊಡ್ಬೋದು. ಇನ್ನ ಪ್ರತಿ ಹುಣ್ಣಿಮೆಗೆ ಈ ಒಂದು ನಾಳೆಯಿಂದ ಚಾಲನೆ ಆಗುತ್ತೆ. ಪ್ರತಿ ಹುಣ್ಣಿಮೆ ಕೂಡ ಅಖಂಡ ಭಜನೆ ಇರುತ್ತೆ. ಸಹಸ್ರಾರು ಜನಕ್ಕೆ ಊಟದ ವ್ಯವಸ್ಥೆ ಮಾಡುವಂತ ಒಂದು ಹೆಗ್ಗಳಿಕೆ ಹನುಮಾಳ ಗ್ರಾಮಸ್ಥರಿಗೆ ಜವಾಬ್ದಾರಿ. ಗ್ರಾಮಸ್ಥರು ಒಂದಲ್ಲ ಒಂದು ಜವಾಬ್ದಾರಿ ತಗೊಂಡು, ಯಾರೋ ಒಬ್ರು ಜವಾಬ್ದಾರಿ ವಹಿಸ್ಕೊಂಡು ಪ್ರತಿ ಹುಣ್ಣಿಮೆಗೂ ಕೂಡ ಮಠದಲ್ಲಿ ದಾಸೋಹ, ಭಜನೆ, ಪೂಜಾ ಕಾರ್ಯಕ್ರಮಗಳು ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಎಲ್ಲ ನಮ್ಮ ರೈತರ ಮಕ್ಕಳೇ ಅಡುಗೆ ಮಾಡ್ತಾ ಇರೋಂಥದ್ದು. ಹಾಗಾಗಿ ಇನ್ನ ಮುಂಬರುವ ಹುಣ್ಣಿಮೆ ಪೂಜೆಗಳು ಪ್ರತಿ 1 ತಿಂಗಳಿಗೊಂದ್ಸರಿ ಹುಣ್ಣಿಮೆ ಪೂಜೆಗಳನ್ನ ಮಾಡ್ತಾ ಇದ್ದಾರೆ. ಎಲ್ಲ ಯಜಮಾನರುಗಳು ಸೇರ್ಕೊಂಡು ಪ್ರತಿ 1 ತಿಂಗಳು ಕೂಡ ಹುಣ್ಣಿಮೆಗೆ ಪೂಜೆ ಮಾಡುವಂಥದ್ದು, ದಾಸೋಹ ಮಾಡ್ತಾ ಇದ್ದಾರೆ. ಮತ್ತೆ ಪೂಜೆ, ಅಖಂಡ ಭಜನೆ ಎಲ್ಲ ಕಾರ್ಯಕ್ರಮ ಕೂಡ ಎಲ್ಲ ಗುರುಮಕ್ಕಳು ಸೇರ್ಕೊಂಡು ಇಲ್ಲಿ ಮಾಡ್ತಾ ಇರೋದು. ನಾನು ಕೂಡ ಒಂದು ಅಳಿಲು ಸೇವೆ, ಒಂದು ಪ್ರಚಾರದ ಸೇವೆ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಭಗವಂತಂಗೆ ನಾವಿನ್ನೇನು ಮಾಡೋಕ್ಕಾಗಲ್ಲ. ನಮ್ಮ ರೈತರು ಅಡುಗೆ ಮಾಡಿ ಅವರ ಸೇವೆ ಮಾಡ್ತಾರೆ. ಅದೇ ತರ ಒಬ್ಬೊಬ್ರು ಒಂದೊಂದು ಸೇವೆ ವಹಿಸ್ಕೊಂಡು ಮಾಡ್ತಾ ಇರೋದು ನಾವು ನೋಡ್ತಾ ಇದೀವಿ. ಯಾರನ್ನ ದಾನಿಗಳಿದ್ರೆ ನೀವು ಎಲ್ಲ ದಿನಸಿ ಪದಾರ್ಥಗಳು ಕೂಡ ಪ್ರತಿ ಹುಣ್ಣಿಮೆ ಕೂಡ ತಂದು ಕೊಡ್ಬೋದು. ಹಾಗಾಗಿ ತಾವು ನೋಡಿ, ಇಲ್ಲಿ ಮಾಡ್ತಿರೋಂಥ ದಾಸೋಹ ನಾಳೆ 3-4 ಸಾವಿರ ಜನಕ್ಕೆ ಇಡೀ ಗ್ರಾಮಸ್ಥರು ಸೇರ್ಕೊಂಡು ಹಬ್ಬದ ರೀತಿಯಲ್ಲಿ ಮಾಡ್ತಾ ಇರುವಂತದ್ದು. ಬೇರೆ ಬೇರೆ ತಾಲೂಕು, ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂತಹ ಎಲ್ಲ ಗುರುಮಕ್ಕಳು ಕೂಡ ಇವತ್ತು ಹಾರ್ಟ್ಗೆ ಬಂದಿರುವಂಥದ್ದು. ಅಖಂಡ ಭಜನೆ ಕೂಡ ಮಲ್ಲಿಗೆ ತಾವು ನೋಡ್ತಾ ಇದ್ರೆ ನಾಳೆ ದಾಸೋಹಕ್ಕೆ ಎಲ್ಲ ಕೂಡ ಅನಿಯಾಗಿದೆ. ಈಗಲೂ ಕೂಡ ದಾಸೋಹ ಮಾಡ್ತಾ ಇರುವಂಥದ್ದು. ಇನ್ನು ಮುಂದಿನ ದಿನಗಳಲ್ಲಿ ಹುಣ್ಣಿಮೆ ಪೂಜೆ ಬಹಳ ದೊಡ್ಡ ಮಟ್ಟದಕ್ಕೆ ಆಗುತ್ತೆ. ಎಲ್ಲ ಭಕ್ತಾದಿಗಳು ಅವರ ಕೈಲಿ ಏನಾಗುತ್ತೆ ಆ ಮಠಕ್ಕೆ, ನಮ್ಮ ರೇವಣಸಿದ್ದೇಶ್ವರ ಮಠಕ್ಕೆ ಅವರ ಕೈಲಾದಂತಹ ಸಹಾಯ ಮಾಡ್ಬೋದು, ಅಥವಾ ಬಂದು ಸೇವೆ ಮಾಡ್ಬೋದು, ಹಣ ಸಹಾಯ ಕೂಡ ಮಾಡ್ಬೋದು, ದಿನಸಿ ಕೂಡ ಅವರು ಕೊಡಿಸಿ ಪ್ರತಿ ಹುಣ್ಣಿಮೆ ಕೂಡ ಅವರ ಕೈಲಾದಂತಹ ಅರ್ಸೇವೆ ಕೂಡ ಮಾಡ್ಬೋದು. ಬೇರೆ ಏನು ಈ ಗ್ರಾಮದ ಹನುಮನಾಳ ಗ್ರಾಮದ ಮೊಮ್ಮಗ ಆದ್ರಿಂದ ಹಾಕುವ ಮೂಲಕ ನೂತನ ಕಟ್ಟಡವನ್ನು ಕಟ್ಟಿಸ್ಕೊಟ್ಟಿರೋದು ಬಹಳ ಧಾರ್ಮಿಕ ಆಚರಣೆಗೆ ಒತ್ತು ಕೊಟ್ಟಿರುವಂತದ್ದು. ಕಳೆದ ಸಾರಿ ಕೂಡ ಅಶ್ವಥ್ ನಾರಾಯಣ ಅವರು ಬಂದಿದ್ರು. ಅವ್ರ ಮಾತಿನಂತೆ ಒಂದು ಕಟ್ಟಡ ನಿರ್ಮಾಣ ಕೂಡ ಮಾಡಿಸಿದ್ದಾರೆ. ತಾರಸಿ ಹಾಕಿಸಿ ಬಹಳ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಅವರ ಒಂದು ಕುಟುಂಬ ಇಲ್ಲಿ ಹನುಮನಾಳಲ್ಲಿ ಇರೋದ್ರಿಂದ ಬನ್ನೂರಿನ ಹನುಮನಾಳ ಗ್ರಾಮ, ಟಿನೇಶ್ವರ ತಾಲೂಕು, ಮೈಸೂರು ಜಿಲ್ಲೆ. ಹಾಗಾಗಿ ಅಶ್ವಥ್ ನಾರಾಯಣ ಅವ್ರನ್ನ ಇಲ್ಲಿ ನಾವು ನೆನೆಯಲೇಬೇಕು. ಇನ್ನು ಪ್ರತಿ ಹುಣ್ಣಿಮೆ ಕೂಡ ಪೂಜಾ ಕಾರ್ಯಕ್ರಮಗಳಾಗುತ್ತೆ. ಈ ಗ್ರಾಮಸ್ಥರು ಒಂದಲ್ಲ ಒಂದು ಜವಾಬ್ದಾರಿ ತಗೊಂಡು, ಯಜಮಾನರುಗಳು, ಯುವಕರು ಬಹಳ
ದೊಡ್ಡ ಮಟ್ಟದ ಒಂದು ದಾಸೋಹ ಹುಣ್ಣಿಮೆನಲ್ಲಿ ಮಾಡುವಂಥ ಕೆಲಸ ಮಾಡ್ತಾರೆ. ಬೇರೆ ಬೇರೆ ಜಿಲ್ಲೆಗಳು, ಬೇರೆ ಬೇರೆ ತಾಲೂಕುಗಳಿಂದ ಬಂದಂಥ ಭಕ್ತ ಮಠಾಧೀಶರು ಕೂಡ ಇದ್ದಾರೆ, ಗುರು ಮಕ್ಕಳು ಕೂಡ ಇದ್ದಾರೆ. ಈ ಮಠದ ಬೇರೆ ಬೇರೆ ಮಠದ ಮಠಾಧೀಶರು ಕೂಡ ಬಂದಿದ್ದಾರೆ. ಯಾರು ಏನು ಅಂತ ಕೂಡ ನಾಳೆನೂ ಕೂಡ ದೊಡ್ಡ ಕಾರ್ಯಕ್ರಮ ಕೂಡ ಆಯೋಜನೆ ಇದೆ, ಉದ್ಘಾಟನಾ ಕಾರ್ಯಕ್ರಮ ಇದೆ, ಗಣ್ಯರು ಬರ್ತಾ ಇದ್ದಾರೆ. ಹಾಗಾಗಿ ಹಲವಾರು ಮಠದಿಂದ ಬಂದಂತಹ ಮಠಾಧೀಶರು ಅವರ ಕೈಲಾದಂಥ ಸಹಾಯ ಕೂಡ ಮಾಡುವಂಥದ್ದು. ಈ ಒಂದು ಮಠ ಮುಖ್ಯವಾಗಿ ನೆನೆಸ್ಕೊಬೇಕಾಗಿರೋದು ಜ್ಞಾನಾನಂದ ಗುರುಗಳು, ಅವರ ಶಿಷ್ಯರಾದಂತಹ ವೆಂಕಟಪ್ಪ ಗುರುಗಳು ಈ ಮಠನ ಸ್ಥಾಪನೆ ಮಾಡಿದಂಥದ್ದು. ಅವರ ಜೊತೆಯಾಗಿ ಬಂದಂತಹ ಗುರುಮಕ್ಕಳಾಗಿ ಬಂದಂತಹ ನೂರಾರು ಜನ ಇಲ್ಲಿದ್ದಾರೆ. ಆ ಗುರುಮಕ್ಕಳಲ್ಲಿ ಮುಖ್ಯವಾಗಿ ನಮ್ಮ ಚಾಮಪ್ಪ ಗುರುಗಳಾಗಿರ್ಬೋದು, ನಮ್ಮ ಕುಮಾರಪ್ಪವರಾಗಿರ್ಬೋದು, ಕೃಷ್ಣಪ್ಪವರಾಗಿರ್ಬೋದು, ವೆಂಕಟಪ್ಪ ಗುರುಜಿಯವರ ಕುಟುಂಬಸ್ಥರಾಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ಮಠಕ್ಕೆ ಬಹಳ ಸಹಾಯ, ಧಾರ್ಮಿಕ ಆಚರಣೆಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಒಬ್ಬೊಬ್ರು ಕೂಡ ಒಂದೊಂದು ರೀತಿಯಾದಂತಹ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಬೇರೆ ಬೇರೆ ಗ್ರಾಮಗಳಿಂದ, ಬೇರೆ ಬೇರೆ ಊರುಗಳಿಂದ ಬಂದಂತಹ ಮಠಾಧೀಶರು ಮತ್ತೆ ಮಠದ ಜವಾಬ್ದಾರಿ ಇರುವಂತವ್ರು ಕೂಡ ನೋಡ್ತಾ ಇದೀವಿ. ಹಾಗೇನೆ ಇಲ್ಲಿ ಮುಖ್ಯವಾಗಿ ಈ ಗ್ರಾಮದಲ್ಲಿ ಮುಖ್ಯವಾಗಿ ಗ್ರಾಮಸ್ಥರು, ಯಜಮಾನರುಗಳು ಮತ್ತು ಮುಖ್ಯವಾಗಿ ಯುವಕರು ಏನಿದ್ದಾರೆ, ಆ ಯುವ ತಂಡ ಈ ಮಠ ಸುತ್ತುವಾಗಿ ನಡೆಯೋದಕ್ಕೆ ಕಾರಣ ಆಗ್ತಾರೆ. ಜೊತೆಗೆ ಪ್ರತಿ ಹುಣ್ಣಿಮೆಗೆ ಈ ಮಠದಲ್ಲಿ ಕೇವಲ ಬರೀ 25 ಜನದಿಂದ ದಾಸೋಹ ಸ್ಟಾರ್ಟ್ ಮಾಡಿದಂತಹ ಮಠ ಇವತ್ತು ಸಾವಿರಾರು ಭಕ್ತಾದಿಗಳು ಬಂದು ಪ್ರತಿ ಹುಣ್ಣಿಮೆಗೆ ಬನ್ನೂರು ಹನುಮಾಳ ಗ್ರಾಮದ ಮಠ ಇವತ್ತು ರೇವಣಸಿದ್ದೇಶ್ವರ ಮಠ, ವೆಂಕಟಪ್ಪನವರ ಮಠ, ಜ್ಞಾನಾನಂದವರ ಮಠ ಇವತ್ತು ಈ ದೊಡ್ಡ ಮಠದ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇದೆ. ಹಾಗೇನೆ ಭಕ್ತಾದಿಗಳು, ದಾನಿಗಳು ಯಾರೆಲ್ಲ ಇದ್ದೀರಾ, ಪ್ರತಿ ಹುಣ್ಣಿಮೆ ಕೂಡ ಇಲ್ಲಿ ಸಹಸ್ರಾರು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮನ, ಭಜನಾ ಕಾರ್ಯಕ್ರಮ, ಪೂಜಾ ಕಾರ್ಯಕ್ರಮ ಕೂಡ ಮಾಡ್ತಾರೆ. ಹಾಗಾಗಿ ದಾನಿಗಳು ಯಾರು ಇದ್ರೆ ನೀವು ದವಸ ಧಾನ್ಯಗಳನ್ನ ಕೊಡ್ಬೋದು, ಅಥವಾ ಆ ತಿಂಗಳಿನ ಒಂದು ಪೂಜೆನ ನೀವು ವಹಿಸ್ಕೋತೀನಿ ಅಂತಂದ್ರೆ ಕೂಡ ವಹಿಸ್ಕೊಬೋದು. ಬಹಳ ಕಮ್ಮಿ ಇರುವಂತ ಒಂದು ದಾಸೋಹದ ಒಂದು ಹುಣ್ಣಿಮೆಯ ಪೂಜೆ ಕೂಡ ಇರುತ್ತೆ. ಸರಿಸುಮಾರು ಅವ್ರ ಕೈಲಿ ಏನಾಗುತ್ತೆ ಅದನ್ನ ಅಡಿಗೆ ಮಾಡಿಸಿ ಭಕ್ತಾದಿಗಳಿಗೆ ಬಂದಂತಹ ಯಾರೆಲ್ಲ ಭಕ್ತಾದಿಗಳು ಬರ್ತಾರೆ ಅವ್ರ ಜೊತೆಗೆ ನೀವು ಪೂಜಾ ಕೈಂಕರ್ಯಕ್ಕೆ ಕೈ ಜೋಡಿಸ್ಕೊಬಹುದು. ಹನುಮನಾಳು ಗ್ರಾಮದಲ್ಲಿ ಶ್ರೀ ಗುರು ಜ್ಞಾನಾನಂದ ಗುರುಜಿಯವರ ಸಂಜೀವಿ ಮಠ ಅಂತ ಹನುಮನಾಳದಲ್ಲಿ ಇರುವಂತದ್ದು. ನಮ್ಮ ಮನೆ ದೇವರಾದಂತಹ ರೇವಣಸಿದ್ದೇಶ್ವರ ಮೂಲ ದೇವರ ವಿಗ್ರಹ ಕೂಡ ಇರುವಂತದ್ದು. ಆರಾಧಕರಿರುವಂತಹ ಎಲ್ಲ ಭಕ್ತಾದಿಗಳು ಕೂಡ ಇಲ್ಲಿದ್ದಾರೆ, ಗುರುಮಕ್ಕಳಿದ್ದಾರೆ. ಈ ವೆಂಕಟಪ್ಪ ಗುರುಜಿಯವರ ಮಠ ಬಹಳ ಅದ್ದೂರಿಯಾಗಿ ಮತ್ತೆ ಜೀರ್ಣೋದ್ಧಾರ ಆಗಿದೆ. ಜೀರ್ಣೋದ್ಧಾರಕ್ಕೆ ಹೊಸದಾದಂತಹ ಕಟ್ಟಡ ನಿರ್ಮಾಣ ಮಾಡಿದಂಥದ್ದು ಅಶ್ವಥ್ ನಾರಾಯಣ ಅವರ ಕುಟುಂಬ ಏನು ಇಲ್ಲಿದೆ ಹನುಮನಾಳಲ್ಲಿ, ಅವರ ಕುಟುಂಬ ಇದಕ್ಕೆ ಧನ ಸಹಾಯ ಮಾಡಿ, ಹಾಗೂ ಗ್ರಾಮದ ಎಲ್ಲ ಜನರು ಕೂಡ ಧನ ಸಹಾಯ ಮಾಡಿ ಈ ಒಂದು ಮಠನ ಮತ್ತೆ ಉದ್ಧಾರ ಮಾಡಿರೋದು ಕೂಡ ನಾವು ನೋಡ್ತಾ ಇದ್ದೀವಿ. ಈ ರೀತಿಯಾಗಿ ಬಂದಂತಹ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಸತತ ಒಂದು ವರ್ಷ ಈ ಮಠದ ಕಾರ್ಯಗಳು ನಿಂತಿತ್ತು. ಮತ್ತೆ ಹೊಸದಾಗಿ ಬಂದಂತಹ ಮಠ ಉದ್ಘಾಟನೆಗೆ ರೆಡಿಯಾಗಿದೆ. ಜೊತೆಗೆ ಮುಖ್ಯವಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಈ ಒಂದು ಮಠಕ್ಕೆ ಧಾರ್ಮಿಕ ಆಚರಣೆಗೆ ಬರ್ತಾರೆ. ಅವರ ದಾನದಿಂದ ಎಲ್ಲರೂ ಕೂಡ ಈ ಒಂದು ಮಠನ ಅದ್ದೂರಿಯಾಗಿ ಮತ್ತೊಮ್ಮೆ ರೇವಣಸಿದ್ದೇಶ್ವರರ ಮಠ ಈ ರೀತಿಯಾದಂತಹ ಹುಣ್ಣಿಮೆಯ ಪೂಜೆಗೆ ಚಾಲನೆ ಕೊಡುವಂಥದ್ದು. ರಮಣ ಗೋವಿಂದ 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 ಜಯ ನಮ ಪಾರ್ವತಿ ಆನಂದನು ಮರಕೆ ಬೈಲಾದ ಬಯಲು ಆನಂದನು ಮರಕೆ ಬೈಲಾದ ಮನ ಬಯಲಗೆ ಸರಯಾದ ನೀರಲು ಸರಿಯಲಿ ಅಡಗಿ ಮರ ಬಯಲಾಗಿ ತನುಗುಣ ಹರಗಿ ಮರ ಬಯಲಾಗಿ
ah